ವಿದ್ಯಾರ್ಥಿ ಸಂಘಗಳ ಎಲೆಕ್ಷನ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕಾಲೇಜು ವಿವಿಗಳಲ್ಲಿ ಇನ್ನು ಮುಂದೆ ಸ್ಟೂಡೆಂಟ್ ಪಾಲಿಟಿಕ್ಸ್. ವಿದ್ಯಾರ್ಥಿ ಸಂಘಗಳ ಎಲೆಕ್ಷನ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್. ಕಾಲೇಜು ವಿವಿಗಳಲ್ಲಿ ಇನ್ನು ಮುಂದೆ ಸ್ಟೂಡೆಂಟ್ಸ್ ಪಾಲಿಟಿಕ್ಸ್ ನಡೆಯುತ್ತೆ. ಸರ್ಕಾರದ ಘೋಷಣೆಯಿಂದ ವಿದ್ಯಾರ್ಥಿಗಳ ಬಳಗ ಫುಲ್ ಖುಷಿಯಾಗಿದೆ. ಮುಖ್ಯಮಂತ್ರಿ ನಿರ್ಧಾರಕ್ಕೆ ಮುಕ್ತ ಕಂಠದಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಕಾಲೇಜು ಮಟ್ಟದಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಅನುಕೂಲ. ಅಶ್ವವೇಗ ಬಳಿ ತಮ್ಮ ಅನಿಸಿಕೆ ಹಂಚಿಕೊಂಡ ಜೆನ್ಜಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿ ಸಂಘಗಳ ಎಲೆಕ್ಷನ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್. ಇನ್ನು ಕಾಲೇಜುಗಳಲ್ಲೂ ಸಹಿತ ನಾವು ಮುಂಚೆ ಎಲ್ಲ ಗಮನಿಸ್ತಿದ್ವಿ, ಈ ಕಾಲೇಜ್ಗಳಲ್ಲಿ ಎಲೆಕ್ಷನ್ ನಡೀತು ಅಂತ ಅಂದಾಗ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಿದ್ರು ವಿದ್ಯಾರ್ಥಿಗಳು, ಇದೆಷ್ಟು ಮಟ್ಟಿಗೆ ಒಳಿತು ಎಷ್ಟು ಮಟ್ಟಿಗೆ ಕೆಟ್ಟದ್ದು ಅನ್ನೋದನ್ನ ಇದು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಗಳ ಮೈಂಡ್ ಸೆಟ್ ಒಂದು ರೀತಿಯಾಗಿ ಹೇಳೋದಾದ್ರೆ ಇದೀಗ ಇನ್ನು ಹುಡುಗಾಟದ ಬುದ್ಧಿಗಳು ಹೆಚ್ಚಿರುವಂಥದ್ದು. ಆ ಒಂದು ಏಜ್ಗೆ ತಕ್ಕಂತೆ, ಆ ಒಂದು ಅವರ ಒಂದು ಇರುವಂಥ ವಾತಾವರಣಕ್ಕೆ ತಕ್ಕಂತೆ ಗಮನಿಸಿದ್ರೆ ಒಂದು ತುಂಟಾಟದ ಹುಡುಗಾಟದ ಏಜು. ಇಂಥ ಸಂದರ್ಭದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಅವರ ಮೈಂಡ್ಗೆ ಬರೋದಿಲ್ಲ. ಬಟ್ ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಿದ್ರೆ ಇದು ಬೇರೆ ಯಾವ ರೀತಿಯಾದಂಥ ಪರಿಣಾಮ ಬೀಳುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಈಗಾಗಲೇ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಅಂದರೆ ಒಂದು ಕೆಲವೊಂದು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆ ಒಂದು ವಿದ್ಯಾರ್ಥಿಗಳಲ್ಲಿ ಅಂದರೆ ರೌಡಿಸಮ್ ರೀತಿಯಲ್ಲಿ ನಡೆಸೋದಂಥದ್ದು, ಅವರ ರೀತಿಯಾಗಿ ತಾವೇ ಒಂದು ದೊಡ್ಡ ಇದು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಇರುತ್ತೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಆಯ್ಕೆಯಾಗಿ ಬಂದಿರ್ತಾರೆ. ಅದೇ ರೀತಿ ಅವರ ಒಂದು ಹಾದಿಯಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಒಂದು ರಾಜಕೀಯವಾಗಿ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಜೊತೆಗೆ ರಾಜಕೀಯದ ಒಂದು ಅಪಾರವಾದಂಥ ಒಂದು ಜ್ಞಾನ ಇರ್ತದೆ. ಅವ್ರಿಗೆ ಉತ್ತಮವಾದ ವೇದಿಕೆಯಾಗಲಿ ಸಿಕ್ಕಿರಲ್ಲ. ಅದೇ ನಮ್ಮ ಕಾಲೇಜುಗಳಲ್ಲಿ ಅವ್ರಿಗೆ ಉತ್ತಮವಾದಂಥ ವೇದಿಕೆ ನಮ್ಮ ಆಡಳಿತ ಮಂಡಳಿ ಮಾಡಿಕೊಟ್ರೆ, ಮತ್ತು ಕಾಲೇಜಿನ ಒಂದು ಪ್ರಾಂಶುಪಾಲರು ಅದಕ್ಕೆ ಅನುವು ಮಾಡಿಕೊಟ್ರೆ, ಸರ್ಕಾರದ ಆದೇಶವನ್ನು ಪಾಲನೆ ಮಾಡೋದ್ರ ಮೂಲಕ ಚುನಾವಣೆಗಳನ್ನು ನಡೆಸಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ವೇದಿಕೆ ಆಗ್ತದೆ. ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳೋದಕ್ಕೆ, ಒಂದು ರಾಜಕೀಯ ಒಂದು ಜ್ಞಾನವನ್ನು, ಸಾಕಷ್ಟು ಹಲವಾರು ವಿಚಾರಗಳನ್ನು ಕಳೆಯೋದಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಇವತ್ತಿನ ನಮ್ಮ ಭಾರತ ದೇಶ ಏನು ವಿಕಸಿತ ಭಾರತ ಅಂತ ಏನು ಕರಿತೀವಿ, ಈ ಒಂದು ವಿಕಸಿತ ಭಾರತ ಎಂಬುದು ನಮ್ಮ ಯುವಕರ ಮೇಲೆ ನಿರ್ಧಾರವಾಗ್ತದೆ. ಒಂದು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಮತ್ತು ಶೈಕ್ಷಣಿಕ ಬೆಳವಣಿಗೆ ಅಂತ ಬಂದರೆ ವಿದ್ಯಾರ್ಥಿಗಳೇ ಒಂದು ಮುಖ್ಯ ಆಧಾರ, ಒಂದು ಭದ್ರ ಬುನಾದಿ ಅಂತ ಭಾವಿಸ್ತೇವೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ವೇದಿಕೆ ಸಿಕ್ಕಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಯಾವ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಜನಪರ ಒಂದು ಬಜೆಟ್ನ ನೀಡಿ 17ನೇ ಬಜೆಟ್ನ ನೀಡೋದ್ರ ಮೂಲಕ ಜನಸ್ನೇಹಿ ಆಡಳಿತ ನೀಡಿದಂಥ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ. ಸರ್, ಎಲೆಕ್ಷನ್ ಮಾಡಬೇಕಾದ ಸರಿ, ಬಟ್ ಇತ್ತೀಚೆಗೆ ನಾವು ನೋಡಿದ್ದೀವಿ ದಿಲ್ಲಿ ಕಡೆ, ಮುಂಬೈ ಕಡೆ ಅಲ್ಲೂ ಕೂಡ ಎಲೆಕ್ಷನ್ ಮಾಡಿಬಿಟ್ಟು ಪ್ರೆಸಿಡೆಂಟ್ಸ್ನೆಲ್ಲ ಅಲ್ಲಿ ನಿಲ್ಲಿಸಿದ್ರು. ಮತ್ತು ಗೌರ್ಮೆಂಟ್ ಯಾವುದಾದ್ರು UGC ಆ್ಯಕ್ಟು ಅಂದರೆ ಎಸ್ ಸಿ ಅವ್ರಿಗೇನೆ ಮೆಂಬರ್ಸ್ ಎಲ್ಲ ಇರಬೇಕು, ಪ್ಲಸ್ ಜನರಲ್ಸ್ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಒಟ್ಟಿನಲ್ಲಿ ಏನೋ ತುಂಬ ದೊಡ್ಡ ಪ್ರಾಬ್ಲಮ್ ನಡೆದಿತ್ತು. ಸೊ ನನ್ನ ಪ್ರಕಾರ ಎಲೆಕ್ಷನ್ನು ನಡಿಬಾರ್ದು, ಈ ಥರನೇ ಮಾಮೂಲಾಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಶಿಕ್ಷಕರೆಲ್ಲ ಸ್ವಲ್ಪ ಶೌಚಾಲಯ ಕಡೆ ಆಗಲಿ ಅಥವಾ ತರಗತಿ ಕಡೆ ಆಗಲಿ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಒಳ್ಳೇದಾಗುತ್ತಲ್ಲ ಅಂತ ಸರ್. ಅನುಕೂಲನೂ ಇದೆ, ಬಟ್ ಅದಕ್ಕೆ ಪ್ರತಿಕೂಲನೂ ಇದೆ. ಅಂದರೆ ಸರಿನೂ ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆದರೆ ನನ್ನ ಪ್ರಕಾರ ಅದಿರಬಾರ್ದು. ಯಾಕಂದರೆ ಅದಕ್ಕೋಸ್ಕರನೇ ಲಾಸ್ಟ್ ಟೈಮ್ ಎಲ್ಲ ನೀವು ದಿಲ್ಲಿ, ಮುಂಬೈ ಕಡೆ ನೋಡಿರ್ಬೋದು, ಒಂದು ಎಷ್ಟು ಹಾರ್ಡ್ಲಿ ಒಂದು 2-3 ತಿಂಗಳಾಗಿರ್ಬೋದು ಅಷ್ಟೇ. ಅದಕ್ಕೋಸ್ಕರನೇ ತುಂಬ ದೊಡ್ಡ ಜಗಳಗೆಲ್ಲ ನಡೀತು. ಪ್ಲಸ್ ಗೌರ್ಮೆಂಟು ಆ ಆ್ಯಕ್ಟ್ನ ವಾಪಸ್ ತಗೊಂತು, ಒಳ್ಳೇದೇ. ಬಟ್ ಇಲ್ಲ, ಶಿಕ್ಷಕರೇ ಎಲ್ಲ ನೋಡಿಕೊಂಡ್ರೆ ಹಾಗೂ ಪ್ರಿನ್ಸಿಪಾಲ್ ಎಲ್ಲ ನೋಡಿಕೊಂಡ್ರೆ ಚೆನ್ನಾಗಿ. ಇಲ್ಲ, ಕಾಲೇಜಲ್ಲಿ ಆ್ಯಕ್ಚುಲಾಗಿ ಎಲ್ಲ ಕಡೆಯೂ ಎಲೆಕ್ಷನ್ಸ್ ಮಾಡಬೇಕು. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಪ್ರತಿನಿಧಿ ಇದ್ದರೆ ಎಲ್ಲ ವಿದ್ಯಾರ್ಥಿ ಎಲ್ಲರೂ ಹೋಗಿ ಕೇಳೋದು ಹೆಂಗೈತೆ, ಇವಾಗ ಅವ್ರ ಮುಖಾಂತರ ಹೋಗಿ ನಮ್ಮ ಪ್ರಾಬ್ಲಮ್ಸ್ ಆಗಲಿ ಇಲ್ಲ ಏನೇ ಒಂದು ಆಗಬೇಕು ಅಂತ ಇದ್ರು ಪ್ರಿನ್ಸಿಪಾಲ್ಗೆ ಒಬ್ಬರೋಗಿ ಕರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ಅವಾಗ ಒಂದು ನೀಟಾಗಿ ಕೂತ್ಕೊಂಡು ಅವರು ಡಿಸ್ಕಷನ್ ಮಾಡಿ ನಮಗೆ ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಈ ಎಲೆಕ್ಷನ್ನು ಅಂದರೆ ವಿದ್ಯಾರ್ಥಿಗಳು ಎಲೆಕ್ಷನ್ ಮಾಡೋದು ತುಂಬ ಒಳ್ಳೆಯದು. ನಮ್ಮ ಕಾಲೇಜುಗಳಲ್ಲಿ ಅದು ಹೆಲ್ಪ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಥರ ಹೊಡೆದಾಟ ಇದೆಲ್ಲ ಕಾಮನ್ ಬೆಂಗಳೂರಲ್ಲಿ. ಯಾಕಂದರೆ ಸ್ವಲ್ಪ ಹುಡುಗರು ಅಲ್ಲಿ ಇಲ್ಲಿ ರೌಡಿಸಮ್ ಅನ್ನೋ ಥರ ಎಲ್ಲ ಇದು ಮಾಡ್ತಾರೆ. ಅದು ನಿಜನೇ ಆ್ಯಕ್ಚುಲಿ. ಏನಂದರೆ ಇವಾಗ ಹುಡುಗರು ಸ್ಪೋರ್ಟಿವ್ ತಗೊಂಡು ಇವಾಗ ಮ್ಯಾನೇಜ್ಮೆಂಟ್ ಹತ್ರ ಅಪ್ರೋಚ್ ಮಾಡಿ ಅವ್ರ ಹತ್ರ ಏನು ಸಪೋರ್ಟ್ ಬೇಕೋ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಇವಾಗ ಅವ್ರ ಸಹಾಯದಿಂದ ಏನೇ ಒಂದು ತಪ್ಪೆಜ್ಜೆನೋ ಇಲ್ಲ ಅದನ್ನು ಏನು ತಪ್ಪೆಜ್ಜೆ ಇಟ್ಟಿದ್ದೀರೋ ಅದನ್ನೆಲ್ಲ ನೀಟಾಗಿ ಕೂಲಂಕುಷವಾಗಿ ಯೋಚನೆ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ